ನಾನು ಆರಾಮಾಗಿದ್ದೀನಿ ಅಂತ ಅನ್ನಕ್ನು ಮನ್ಯಾಗ ಹೊರಬೇಳೆ ಕೆಲಸ ರೀ. ಏನು ಮಾಡಕ್ಕಾಗಿಲ್ಲ, ಮಾಡಬೇಕಲ್ರಿ. ನೋಡು, ಫಾಲ್ತು ಮಾತಾಡ್ಕೊಂತ ಕುಂದ್ರಂಗಿಲ್ರಿ ಈಗ ನಾನು, ಯಾಕಂದ್ರೆ ದಗದ್ ಭಾಳ ಅದಾವು. ಏನಂದ್ರೆ ಇದು ನಮ್ಮ ಕಡೆ ರೀ, ಉತ್ತರ ಕರ್ನಾಟಕದ ಕಡೆ ಹಡದಿಂದ 5 ದಿವಸ ಅಂತ ಮಾಡ್ತಾರ್ರಿ. ಅದನ್ನ ಹೆಂಗೆ ಮಾಡ್ತಾರಂತೇಳಿ ನಿಮಗೆ ತೋರಿಸ್ಬೇಕಂತೇಳಿ ನೆನಪಿ ಬಂತ್ರಿ. ಅದಕ್ಕೆ ಇದನ್ನ ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಯಾವ ಕಡೆ ಯಾವ ಭಾಗದವರು ಕಡೆ ಹೆಂಗೆ ಮಾಡ್ತಾರ ಈ 5 ದಿವಸ ಅಂತೇಳಿ ನಮಗೆ ಕಮೆಂಟ್ನಾಗ ತಿಳಿಸ್ರಿ. ಹಂಗ ವಿಡಿಯೋಕ್ಕೆ ಮಾತ್ರ ಲೈಕ್ಸ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೆಚ್ಚಿನ ಲೈಕ್ಸ್ ಮಾಡಿದ್ರಿ ಅಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ನಮ್ಗೆ ಜನ ಇಷ್ಟೊಂದು ಸಪೋರ್ಟ್ ಮಾಡಕತ್ತಾರ. ಇನ್ನೂ ಚಂದಾಗಿ ವಿಡಿಯೋ ಮಾಡಿ ಹಾಕಬೇಕು. ಆಮೇಲೆ ಇನ್ನೂ ಕತಿ ಒಳಗೆ ಇನ್ನೂ ಹೊಸ ಹೊಸ ತರಬೇಕಂತೇಳಿ ನನಗೆ ಒಂದು ಹುಮ್ಮಸ್ ಬರ್ತೈತಿ. ದಯವಿಟ್ಟು ಆದಷ್ಟು ಲೈಕ್ಸ್ ಕೊಡ್ರಿ. ಹಂಗೆ ಯಾರು ಹೊಸದಾಗಿ ನೋಡಕತ್ತಾರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿಪ್ಪ. ನಾನು ಭಾಳ ತನ ಮಾತಾಡಂಗಿಲ್ಲ ಅಂತೇಳಿ ದಗದು ಭಾಳ ಅದಾವ ನಮ್ಮವ್ವ. ಹೋಗ್ತೀನಿ ನಾನು. ಬರಕ್ಕ ಯವ್ವ ಜಿಂಗಲಾಡಿರಿ ಏನು ಕರಿಯಾಕತ್ತಾಳ. ಈಕಿ ಕೂಡ ಮಾತಾಡ್ಕೊಂತ ನಿಂತ್ನಂದ್ರೆ ನನ್ನ ದಗದ ಅಲ್ಲೇ ಬೀಳ್ತಾವ. ಯಾಕಂದ್ರೆ ಈಕಿ ಬರೀ ಫಾಲ್ತು ಮಾತಾಡೋದ ಖರೇನ. ನನ್ನ ಮನ್ಯಾಗ ಹೊರಿಬೇಳೆ ದಗದದಾವ. ಏ ಪಾರಕ್ಕ, ಏ ಸಾದಿಗಡಿ, ಸುಮ್ಮನೆ ಹೊಂಟಿ ಅಲ್ಲ ಓಣಾನ ಅಲ್ಲಿ ತಡಿಯ. ಯವ್ವ ನೋಡೇ ಬಿಟ್ಲವ ಯವ್ವ, ಲಗುನ ಪಾಸ್ ಹಾಕಿನಿ. ಇಲ್ಲ ಅಂದ್ರನ ಈಕಿ ಹಿಡ್ಕೊಂಡು ಕುಂತು ಬಿಡ್ತಾಳೆ ಇವಳು. ಪಾರಕ್ಕ ಪಾರಕ್ಕ ಅಂತ ಹಂಗ ಕರಿಯಾಕತ್ತೀನವ. ಹಂಗ ನೆಲ್ದ ಚಂದ ಇಟ್ಕೊಂಡು ಹಂಗ ಮುಂದಕ್ಕೆ ಹೊಂಟ ಬಿಟ್ಟಿ. ಇವತ್ತ ಕೃಷ್ಣವೇಣಿ ಮಗಳದು 5 ದಿವಸ ಮಾಡ್ಬೇಕು. ಅದಕ್ಕೆ ಹಾಸಿ ನೀರ ಹಾಕಕ್ ಹೊಂಟೀನಿ ನೋಡು. ತುಸೋದವ ಇವು ಹಾಸಿಗೆ. ನೀನು ಒಬ್ಬಕ್ಕೆ ಹಾಕಿ ಇಟ್ಕೊಂಡ ಹಾಸಿಗೆನ. ಇನ್ನೊಂದು ದಿವಸ ಅದಾವು, ಅವನ್ನ ಹೋಗಿ ಒಗದು ಬರ್ರಿಪ್ಪ ಪಟ್ ಮ್ಯಾಗ ಹೋಗಿ ಅಂತ ಹೇಳಿ. ಏನ ರಾಮ್ಯ ಹೋಗಿತಾನೋ ಏನ ನಮ್ಮ ವಿನಾಯಕಪ್ಪ ಹೋಗಿತಾನೋ ಗೊತ್ತಿಲ್ಲ. ಅವನೊಟ್ಟು ಒಂದಿಟ್ಟು ಹೊಳಿಗೆ ಹೋಗಿ ಒಕ್ಕೊಂಬಂದಿ ಅಂದ್ರೆ ಬೇಸ್ ಆಕತಿ. ಬಡ ಬಡ ಮನಿ ಮುಂದೆ ನಾ ಬಂದಿರ್ತಾವ, ಕಸ ಕಸ ತುಳಿದು ಹಾಕಿ ಬಿಡಬಾರ್ದನ. ಈಗ ಮದ್ಯಕ್ಕ ನೀರಿಂದ ಒಂದು ತೊಂದರೆ ಐತೆ. ಅವನು ತುಸ ನೀರು ಬಿಡ್ತಾನ. ಕರೆಂಟ್ ಹೋದು ಅಂದ್ರೆ ಅದು ಇಲ್ಲ ಇದು ಇಲ್ಲ, ಕುಡಿಯಾಕ ನೀರು ಸಾಲವಲ್ಲು. ಇನ್ನು ಮನಿ ಮುಂದೆ ಎಲ್ಲಿ ಹೋಗೋದು ಹಾಕ್ಲಿ. ಅಯ್ಯ ನೀನ ಎಷ್ಟೊತ್ತಾಕಿತ್ತು ಬಡ ಬಡ ಇದನ್ನ ಮೋಟ್ರ್ ಹಚ್ಚಿದ್ದೆ ಅಂದ್ರೆ ದಬಾಸ್ಕಿತ್ತು ಗೊತ್ತಿತ್ತು. ಹಚ್ಕೊಂಡು ಬಡ ಹಿಂದೆ ಹಾಕಿಬಿಡ್ಬೇಕಿಲ್ಲ. ವಿನಾಯಕನರ ರಮೇಶನ್ ಕರ್ಕೊಂಡು ಮನಿ ಮುಂದೆ ನಾ ಬಂದಿರ್ತಾವ. ಮೋಟ್ರ್ ಹಚ್ಚಿದ್ನಿ ಅಂದ್ರೆ ಜಗಳ ಮಾಡ್ತಾರ. ಮತ್ತೆ ಹಿಂದಿದ್ದಾರ್ದು ಮುಂದಿದ್ದಾರು ಒಟ್ಟು ನಾದಾಗ ನೀರ ಬರಂಗಿಲ್ಲ. ಜಗ್ ಹೋಗದ್ ಬಿಡ್ತತಿ, ನಮಗೆ ನೀರು ಅಂತ ಜಗಳ ಮಾಡ್ತಾರ. ಅವ್ವ ಮನಿ ಮುಂದೆ ಬಟ್ಟೆ ತೊಳೆದು ಚಲೋ ಅಲ್ಲಿ ಬಿಡ. ನೋಡ್ತೀನ ಓಣ್ ಎಲ್ಲ ನಮ್ಮನಿ ಕಿಚಿ 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 ಅಂತ ಇರ್ತಾವ. ನೋಡ್ತೀಯ ಈಗ ಮಕ್ಕಳು ಸಂಜೆ ಆತಂದ್ರ ಕುಂದ್ರಿಸ್ಕೊಡಂಗಿಲ್ಲ. ಪರೊಕ್ಕ ಸೊಳ್ಳಿ ಗುಯ್ ಅಂತ ಬಂದಿದ್ವ ಕಡ್ದ ಬಿಡ್ತಾವ. ಯವ್ವ ಕಡ್ದು ಹೋಗಿಂದ ಯವ್ವ ಗೊತ್ತಾಗಂಗಿಲ್ಲ. ಇಂತಿಂತಾಗ ಆದ್ರೆ ಹೇಳ್ತಾವ. ಈಗ ನಮ್ದು ಪರಿಸ್ಥಿತಿ ಹೆಂಗ್ ಮಾಡತ್ತಂದ್ರ ಪ್ಯಾಟ್ಯಾಗ ಕದ ಹಾಕೊಂಡು ಕುಂದಿರ್ತಾವಲ್ಲ, ಹಂಗತಿ ಬಂದತ್ ನೋಡು. ಈಗ ಸಂಜೆ ಮುಂದೆ ಕದ ಹಾಕೊಂಡು ಕುಂದಿರೋದ ನಮ್ದು ಪರಿಸ್ಥಿತಿ. ರಾತ್ರಿ ನಮ್ಮ ಕೃಷ್ಣವೇಣಿ ಒಂದು ಮಂತ್ರದಾಣಿ ಕಟ್ಟಿಸಿ ಒಣಗಿಸಿರ್ತೀನಿ. ಅದು ಎಳೆ ಕೂಸೈತಿ, ಅದು ಪಿಂಗಿಕಾಯಿ ಅಟ್ಟು ಐತಿ ಬಿಡ ಹುಡುಗಿ. ಏನ್ ತಿನ್ನಾರ ಆದ್ರೆ ಏನ್ ಮಾಡುದು ಹೌದಿಲ್ಲ ಅಂದಂಗ ಆಕಿ ಕೃಷ್ಣವೇನಾರ ಅವ್ರ ಅಲ್ಲ ಆಕಿನಾರ ಕರ್ಕೊಂಬರ್ಬೇಕು, ಸಹನಾರ ಕರ್ಕೊಂಬರ್ಬೇಕು. ಒಬ್ಬೇಕಿ ಏಟಂತ ಹೋಗಿದ್ದೆ ಇನ್ನು ಹಾಕಿನ ಸಹನಾಗ ಅಡಿಗೆ ಮಾಡಂತೇನ. ಇನ್ನ ಆಕಿ ಬೀಗ್ತೀನಿ ಹೆಂಗ್ ಕರೀಲಿ ಅಂದ್ರ ಬಾಯಲ್ಲಿ ಕರಿಬೇಕವ. ಇದನ್ನೆಲ್ಲ ಅವ್ರು ಮಾಡೋ ಪದ್ಧತಿ ಐತಿ. ಮತ್ತ ಅದೇನ ಅಂತಾರಲ್ಲ, ಈಕಿ ಕೃಷ್ಣವೇಣಿ ಇಲ್ಲೇ ಇರ್ತೀನಿ ಅಂದ್ಲು. ಮತ್ತ ನೀವು ಮಾಡಾಕತ್ತೀರಿ, ಮತ್ತ ತಾನು ಒಂದಿಟ್ಟು ಕೈ ಗೂಡ್ಬೇಕಿಲ್ಲ, ಏನಾರ ದಗದ ಪದ ಮಾಡ್ಬೇಕಿಲ್ಲ. ಹೇಳಿ ಮಾಡ್ಸೋದ ಅಲ್ಲೇ ರೇಣಿ ತಿಳಿದ್ ಮಾಡ್ಬೇಕವ. ಸುಮ್ಮನ ಗುಂಗ್ ಬಿಡ್ದಂಗ ಕುಂತ ಬಿಡ್ತಾ ಹೆಣ್ಮ. ಮನೆ ಬಂದ ನೋಡ್ಲಿಲ್ಲ ನಾನು. ಹಿಂಗ ಕುಂತಿರ್ತತಿ ತುಗುಡ್ಸ್ಕೊಂತ. ತೀರ ಚಾ ಕುಡಿದು ಕಪ್ಪು ಎತ್ತಿಡಾಕಿನ್ ಕೆಟಿಬೇನೆ ಅಲ್ಲ. ನಮ್ದು ಮಾಡೋ ಕರ್ತೈತಿ ಅಂತದ್ರಾಗ ಪಾಪ ಅವ್ರು ಮಾಡಾಕತ್ತಾರ ಅಂತೇಳಿ ಎದ್ನೆ ಬಿದ್ನಿ ಅಂತ ದಗದ ಮಾಡೋದು ಬಿಟ್ಟು ಗೋಪ್ ಚುಪ್ ಕುಂದಿರ್ತತವ. ಇನ್ನೇನು ಮಾಡೋಕ್ಕಾಗತ್ತ. ಅದಕ್ಕೆ ಯಾರಿಗೆ ಹೇಳೋದು ಬೇಡ, ನಾನು ಮಾಡ್ಬೇಕತ್ತೀನಿ. ಮತ್ತು ಅದೇನ ಅಂತಾರಲ್ಲ, ಅವ್ರು ಇವ್ರು ನೋಡುವ ಕೂಸು ಬಿಡುವತ್ತಂತ. ನೋಡುವ ಇಂಥದ್ರಾಗ ಯಾವ ಸಸು ಚಲೋ ಅಲ್ಲ ಹೌದಿಲ್ಲ. ತಿಳಿದು ಅವ್ರ ಮಾಡ್ಬೇಕು. ಅದೇನಿ ಹಾಕಿನಿ ಹೊತ್ತಾಗತ್ತೆ ನನಗೆ. ನಿಂದ್ರ ಒಬ್ಬೇಕಿ ಏನು ಇಷ್ಟೊಂದು ಹಾಕಿ ಹೋಗೋದು ಹಾಕಿ ಬರ್ತಂತ ತಡಿ. ಕಾಲ ಚಪ್ಪಲ್ ಹಾಕೊಂಡು ಅದೇನ ಒಂದದವ ಎರಡದವ ಹೋಗೋದು ಹಾಕಾಕ ತುಸದವ. ಅಯ್ಯೋ ಹಾಸಿ ನಡಿ ಬರ್ತೇನೆ ನಡಿ, ಇಬ್ರು ಹೋಗುನು. ಬ್ಯಾಡ ಬಿಡ ಯವ್ವ ಅವಲ್ಲನ. ಮತ್ತು ನಿಮ್ಮ ಮಾತಿ ಮತ್ತೆ ಬೇರೆ ಇಟ್ಬಿಡು. ಅದು ಹಂಗ ವಟ ವಟ ಅಂತಿರ್ತತ್ ನಡಿ. ಅದ್ರದ್ದೇನು ಕೇಳ್ತಿ, ಹೋಗು ನಡಿ. ಚೋ 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 ಬಾರ 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 ಗುಬ್ಬಿ, ನನ್ನ ಬಂಗಾರ ಶಾಯಿಗೆ ಅದ್ರ ಕಣ್ಣಿಗೆ ನಿದ್ದಿ ತಾರ ಗುಬ್ಬಚ್ಚಿ. ಯಾವೇ ನನ್ನ ಮಗಳು ಮಕ್ಕೊಂಡಾಳ. ಮಕ್ಕೊಂಡಿದ್ದನ್ನ ತೊಳಿ ಮೇ ಹಾಕೊಂಡು ಚೋ ಚೋ ಗುಬ್ಬಚ್ಚಿ ಮಕ್ಕೋ ಅಂತ ಮಕ್ಕೊಂಡಿದ್ನ. ಮತ್ತೆ ಏನು ಮಗು ನುಂಗಿಸೋದು ಅದನ್ನ ಹಾಕ್ಬೇಕಿಲ್ಲ ಖುಷಿನ ತಳಗ, ಇಲ್ಲ ಜೋಳಗಾಗಾರ ಹಾಕ್ಬೇಕು. ಗೊಣ ಕಿರಿಕಿರಿ ಮಾಡಕತ್ತಿಲ್ಲ ಕೃಷ್ಣ. ಅದಕ್ಕೆ ತಡಿ ಮ್ಯಾಗ ಹಾಕೊಂಡೆ. ಈಗ ಮಕ್ಕೊಂಡೈತಿ ನೋಡು. ಯವ್ವ ಭಾಳ ಎತ್ಕೋಬಾರ್ದಂತ ಖುಷಿನ ಮೈ ಒಣಗ್ತಾವಂತ. ಅಮ್ಮಾರು
ಆಂಟಿಯಾರು ಹೇಳ್ಯಾರ ಹಾಕು ಕೆಳಗ ನನ್ನ ಮಗಳನ್ನ. ಪಕ್ಕ ಅದಾರ ಬಾ ಅವರು. ಕೃಷ್ಣ ನಿನಗೆ ಗೊತ್ತಾಗಂಗಿಲ್ಲ ಯಾಕಂತಾರ ಗೊತ್ತನ ಅವ್ರು. ಮುಂದೆ ಕೂಸು ಕೈ ಬಿಟ್ಟು ಆಡ್ತಿ ಅಂದ್ರೆ ನಿನ್ನ ದಗದ ಮಾಡಕ್ಕೆ ಹಚ್ಚಾರು. ಈಗ ಕೈ ರೂಢಿ ಮಾಡ್ಕೊಂಡೆ ಅಂದ್ರೆ ಗಾ ಮುಂದೆ ನಿನಗೆ ತೊಂದರೆ ಆಗಂಗಿಲ್ಲ, ಕೂಸು ತಳಗಳಿಯಂಗಿಲ್ಲ. ದಗದ ಏನು ಮಾಡಂತಾರ ಅವರು, ಹೌದಿಲ್ಲ? ಅಲ್ವೇ ದಗದ ಮಾಡೋ ಸಂಬಂಧ ಕೂಸಿನ ಕೈ ರೂಢ ಮಾಡ್ಬೇಕನ? ಮತ್ತ ಇಲ್ಲ ಅಂದ್ರೆ ಗಂಡು ಮನೆಗೆಲ್ಲ ತುಸ ದಗದ ಮಾಡಿಸ್ತಾರನು. ಕೂಸಿನ ಕೈ ರೂಢ ಮಾಡಿಸ್ಕೋಬೇಕು. ನಿಮ್ಮ ಚಿಗೋ ಹೇಳ ಎತ್ಕೊಂಡು ಕುಂದ್ರಿ ಯಾಕ ಕೈ ರೂಢ ಮಾಡ್ಬೇಕು ಖುಷಿನ ಅಂತಿ. ಆಕೆ ಚಿಗೋ ಬೇಕೇ ಹೇಳ, ಆಕೆ ಹೇಳ್ದಂಗೆ ಕೇಳಬೇಡ ಅಂತೇನಿಲ್ಲ. ಅದೆಲ್ಲ ಏನು ಬೇಕಾಗಿಲ್ಲ. ನಮ್ಮ ಮನ್ಯಾಗ ಮಂದಿ ಗತಿ ಅಲ್ಲ ಇರ್ಬೇಕು. ಯಾರ್ದಾರ ಮನ್ಯಾಗ ಹಂಗತಿ. ನಮ್ಮ ಮನ್ಯಾಗ ಯಾರೂ ಅಂತಾರಿಲ್ಲ. ಕೂಸಿನ ತಳಗ ಹಾಕು, ಕೂಸಿನ ಮೈ ಒಣಗ್ತಂತ. ಕೂಸು ತೆಳಗಾಕತಿ ಅಂತ ಕೈ ರೂಢ ಆತಂದ್ರ ಅಲ್ಲ ತುಗುಡಿಸ್ತಿರ್ತಿ, ಚೋ ಚೋ ಅಂತಿರ್ತಿ. ರಾತ್ರಿ ಎದ್ರ ಒಂದು ಈಟು ಎತ್ಕೊಳಂಗಿಲ್ಲ. ಬರೀ ಆಗ ಚೋ 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 ಅಂದ್ರೆ ಮಕ್ಕೊಂತನ ಅದು ಕೂಸು. ಯಾವ ನೀ ಸುಮ್ಮನೆ ಇಲ್ಲಿರೋದು ಬೇಡ, ಹೋಬಾ ಊರಿಗೆ. ಕೃಷ್ಣವೇಣಿ ಖುಷಿಗೆ ಹಾಲದು ಕುಡಿಸಿದ್ದೀನಿ ಅವ. ಹ್ಞೂ ರೀ, ಇವತ್ತು 5 ದಿವಸ ಮಾಡ್ಬೇಕಿವ. ಬಡ ಬಡ ಮುಗಿಸ್ತೀನಿ ಹೇಳು. ಇದು 5 ದಿವಸ ಅಂದ್ರಿ ಏನ್ರಿ? 5 ದಿವಸ ಅಂದ್ರೆ ಇದನ್ನ ಮಗು ಹುಟ್ಟಿ 5 ದಿನಕ್ಕೆ ಮಾಡ್ತಾರವ. ಇದನ್ನ ಈ ನಾರ್ಮಲ್ ಡೆಲಿವರಿ ಆದ್ರೆ 5 ದಿನಕ್ಕೆ ಮಾಡ್ತಾರ. ಈ ಸಿಸರಿನ್ ಮಾಡಿದ್ರೆ 9 ದಿನಕ್ಕೆ ಮಾಡ್ತಾರ. ಇದನ್ನೆಲ್ಲ ಎದಕ್ಕೆ ಮಾಡ್ತಾರ್ರಿ? ಯಾಕಂದ್ರೆ ಇವತ್ತು ಕೂಸಿಂದು ಹಣೆ ಬರನ ಶಟಿಗೆವು ಬಂದು ಬರೆದು ಹೋಗ್ತಾಳಂತ. ಹೌದ್ರಿ? ಅದಕ್ಕೆ ಇದನ್ನೆಲ್ಲ ಮಾಡ್ತೀವಿ. ಅದನ್ನ ಹಂಗೆ ಹೇಳ್ಕೊಂತ ಹೋಗ್ತೀನಂತ ಕುಂದ್ರು ನೀನು. ಆಕರ ಖುಷಿಗೆ ಮತ್ತು ಕೃಷ್ಣವೇಣಿಗ ಬಜ್ಜಿ ಕಟ್ರಿ ಕೈಯಾಗ. ಅಯ್ಯ ಬಜ್ಜಿ ಮಾಡೇ ಇಲ್ಲ. ಮತ್ತು ನೀವು ಕೈಯಾಗ ಕಟ್ಟಂತೀರಿ. ನನ್ನ ಮಗಳಿಗೂ ಹಿರಿಯರ ಬಜ್ಜಿ ಕೈಯಾಗ ಕಟ್ತೀರ ಅನ್ನೋ. ಇವ್ವ ನಿನಗೆ ಬಜ್ಜಿ ಅಂದ್ರೆ ಗೊತ್ತಿಲ್ಲನ? ಅದು ಒಂದು ಬೇರು, ಅದಕ್ಕೆ ಬಜ್ಜಿ ಬೇರು ಅಂತಾರ, ನಾರು ಬೇರು ಅಂತಾರ. ಅಯ್ಯ ಇದು ಆರಿ ನಾನು ಇವು ಮಿರ್ಚಿ ಬಜ್ಜಿ ಕಾಂದಾ ಬಜ್ಜಿ ಮಾಡ್ತಾರಲ್ಲ ಅಂತಾವ ಅನ್ಕೊಂಡಿದ್ ನಾನು. ಉತ್ಸವ ಊರುತ್ಸವ ಹೇಳ ಆಕರೆ ಮಾಡಿರೇನ್ರಿ? ಅವನ್ನ ಕೊಡ್ರಿ, ಇಲ್ಲಿ ಕಟ್ತೀನಿ. ಅಯ್ಯ ನಮ್ಮ ಮನ್ಯಾಗ ಇದನ್ನ ಏನೂ ಮಾಡಿಲ್ರಿ ನಾವು. ಹೌದೇನ್ರಿ? ನಮ್ಮ ಮನ್ಯಾಗ ನಾವು ಮಕ್ಕಳಿಗೆ ಕಟ್ತೀವಿ. ಅದು ಸಣ್ಣ ಬೇರು ಮಾಡಿ ಅದನ್ನ ಬಾಂತಿ ಕೈಗೆ, ಹೊರಸಿನ 4 ಕಾಲಿಗೆ, ಇಲ್ಲಾಂದ್ರೆ ಕಾಟದ 4 ಕಾಲಿಗೆ, ಖುಷಿಗೆ 2 ಕೈಗೆ ಕಟ್ತೀವ್ರಿ ನಾವು ಇವತ್ತ. ಹೌದನ್ರಿ? ಆಂಟಿ ಯಾರದು ಎಂಥದಿರ್ತದೆ ತೋರಿಸ್ರಿ, ನಾನು ನೋಡ್ತೀನಿ. ಇಲ್ಲೇ ಐತೆ ನೋಡಿ, ಇದ ನೋಡಿ ಬೇರು. ಕೊಡ್ರಿ ಇಲ್ಲಿ ನೋಡ್ತೀನಿ. ಇಷ್ಟು ಘಮ ಘಮ ಅಂತತಲ್ರಿ ಆಂಟಿ. ಇದನ್ನ ಕೈಗೆ ಅದಕ್ಕೆ ಯಾಕೆ ಕಟ್ತಾರ್ರಿ? ಈ ಬಜ್ಜಿ ಒಳಗೆ ರೋಗ ನಿರೋಧಕ ಶಕ್ತಿನೂ ಇರ್ತೈತಿ ಇದ್ರೊಳಗೆ. ನೋಡಿಲ್ಲ, ಅದನ್ನ ಬಜ್ಜಿ ಇರ್ತೈತಲ್ಲ, ಅದನ್ನ ಒಂದು ತುಣುಕು ಬಾಯಿ ಹಾಕೋದ್ರಿಂದ ನಮ್ಮ ಮೆದುಳು ಚುರುಕಾಕತ್ಯವ. ಹಂಗ ಹಡ್ದಾಗ ಗೋಧಿ ಭಾಳ ತಿಂದಿರ್ತೀರಿ, ಪಚ್ಚಿನ ಕ್ರಿಯೆ ಲಘು ಆಗಲ್ಲ. ಅದಕ್ಕೆ ಒಂದು ಬಜ್ಜಿ ಹಾಕೊಂಡ್ರೆ ಹೊಟ್ಟೆ ಸಾಪ್ ಆಕತಿ. ಕೂಸಿಗೆ ಇದನ್ನ ಯಾಕೆ ಕಟ್ತಾರ ಕೈಗೆ ಅಂತಂದ್ರೆ ಅದರ ಪರಿಮಳ ಆ ಕೂಸನ್ನ ಚುರುಕು ಮಾಡ್ತತಿ ಅಂಥೇಳಿ ಇದನ್ನ ಕಟ್ತಾರ. ಇದನ್ನ ನೋಡಿಲ್ಲ, ಈ ಹೊಟ್ಟೆ ಹಸು ಆಗಿರಂಗ ಹೊಳಮಳ ಈ ತೆಂಗಿ ತಗೊಂಡು ಹತ್ತಿರ್ತತಲ್ಲ ತಂಗಿ, ಅಂಥವ್ರಿಗೆ ಇದನ್ನ ತೇದು ಒಂದಿಟ್ಟು ದಿನ ಅಟ್ಟು ಮುಂಜಾನೆ ಕುಡಿಯೋದ್ರಿಂದ ಹೊಟ್ಟೆ ಸಾಪ್ ಆಗತ್ತ. ಯಾವ್ದ್ರೂ ಇರಂಗಿಲ್ಲ ನೋಡು, ಕಳ್ಳು ಸ್ವಚ್ಛ ಹಾಕೋ ನೋಡಿ ತಂಗಿ. ನೋಡಿಲ್ಲ, ಬಾಂತ್ಯರು ಒಂದು ಡಂತೆ ಮಾಡ್ತಿದ್ವಿ, ಈಗ ಯಾರು ಅದ್ರಾಗ ಒಂದು 6 ಕೊಳಿ ಡಬ್ಬ ಆಗ ಬೈಕಿಡ್ರು. ನಮ್ಮ ಜೀರಿಗೆ ಹಾಕಿಡ್ತಿದ್ರು, ಒಂದ್ರಾಗ ಹುಟ್ಟಿದ ಅರಸನ ಹಾಕಿಡ್ತಿದ್ರು, ಒಂದ್ರಾಗ ಬಜ್ಜಿ ಹಾಕಿಡ್ತಿದ್ರು, ಒಂದ್ರಾಗ ಸೋಪ್ ಕಾಳು ಹಾಕಿಡ್ತಿದ್ರು, ಒಂದ್ರಾಗ ಕರಿಯ ಕಾಳು ಹಿಂಗೆಲ್ಲ ಹಾಕಿಡ್ತಿದ್ರು. ಈಗಿನ ಏನೇನು ಹಂಗೇನಾರ ಆತನ ಪಟಕ್ಕನ ತಗೊಂಡು ನಾವು ತಿಂದು ಬಿಡ್ತಿದ್ವಿ. ಹುಡುಗರಿಗೆ ಮಾತು ಲಘು ಬರ್ಲಿಕ್ಕಂದ್ರ ನಾಲ್ಗಿ ಲಘುನ ಹೊಳ್ಳಂಗಿಲ್ಲ ಅಂತಂದ್ರ ದಿನ ಇದನ್ನ ಒಂದು ಏಟು ತೇದು ಜೇನುತುಪ್ಪದ ತಿನ್ನಿಸ್ತಾರ. ನಮ್ಮ ವಿದ್ಯಾಗ ಲಘು ಮಾತು ಬರಲಿಲ್ಲ, ನಾ ಹಿಂಗ ಮಾಡಿದ್ನಿವ, ಅವ್ವ ಹೇಳ್ಕೊಟ್ಟಿದ್ಲ ನನಗೆ. ಮತ್ತು ಈ ಬಜ್ಜಿ ತಿನ್ನೋದ್ರಿಂದ ಮಿದುಳು ಚುರುಕಾಕತ್ತೆ ಅಂತೀವಿ. ಹಂಗಂತೇಳಿ ಒಂದು ದಿನ ಒಂದೊಂದು ಬೇರು ತಿನ್ನೋದಲ್ಲ. ಎಲ್ಲಾದ್ರಾಗೂ ಒಂದು ಅಳತಿ ಪ್ರಮಾಣ ಅನ್ನೋದಿರ್ತತಿ. ಆತಾಳ್ರಿ ಆಂಟಿ ಯಾರ ನೀವು ಈ ದೀಪ ಹಚ್ಚಿಟ್ರಿ, ವರ್ಷಿಗೆ ನೈವೇದ್ಯ ಮಾಡಾಕತ್ತೀರಿ, ಇದ್ರ ನೀರು ತುಂಬಿಟ್ರಿ, ಇದನ್ನೆಲ್ಲ ಎದಕ್ಕೆ ಮಾಡಾಕತ್ತೀರಿ? ಈ ಗಾಳದ ದಂಟು ಇರ್ತೈತಲ್ಲ, ಅದನ್ನ ನಾವು ಈ ಚರಿಗ್ಯಾಗ ಒಗಿತೀವಿ. ಹಿಂದೆಗಡೆ ಒಂದು ಕೇರು ಅಂತ ಸಿಗ್ತತಿ. ಆ ಕೇರಿಗೆ ಒಂದು ಹೊಸ ಸೂಜಿ ತಂದು ಅದಕ್ಕೆ ಚುಚ್ಚಿ ಇಡ್ತೀವಿ.
ಹಂಗೆ ಹೊರಸಿನ ಕೆಳಗೆ ಒಂದು ದೀಪ ಹಚ್ಚಿರ್ತೀವಿ, ಅದು ಬೆಳತಾನ ಉರಿಬೇಕು. ಹಂಗತಿ ಇಡ್ತೀವಿ. ಮತ್ತು ಶಾವಿಗೆ ಎಡೆ ಹಿಡಿತೀವಿ ಹೊರಸಿಗೆ. ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ಶಟಿಗವ್ವ ಬರ್ತಾಳಂತ ರಾತ್ರಿ ಹಣೆ ಬರಿಯಾಕ ಬರ್ತಾಳ ಶಟಿಗವ್ವ ಖುಷಿಗೆ ಅಂತೇಳಿ ಇದನ್ನೆಲ್ಲ ಮಾಡಿಟ್ಟಿರ್ತೀವಿ. ಕರೆಂಟ್ ಎಲ್ಲ ಆರಿಸ್ಬಿಟ್ಟಿರ್ತೀವಿ ರಾತ್ರಿ ಎಲ್ಲ. ಈ ಒಂದು ದೀಪ ಮಾತ್ರ ಉರಿತಿರ್ಬೇಕು. ಈ ಚರಿಗ್ಯಾಗ ನೀರು ತಗೊಂಡು ಏನ ಈ ಕೇರ್ನ್ಯಾಗ ಇದು ಇರ್ತೈತಲ್ಲ ಸೂಜಿ, ಅದನ್ನ ತಗೊಂಡು ಹಣೆ ಬರಿತಾಳ ಅಂತೇಳಿ ವಾಡಿಕೆ ಐತವ. ಶಟಿಗೆ ಬಂದು ಹಣೆ ಬರುತ್ತಾಳಂತ. ಇಷ್ಟು ನೋಡವ ಇದ್ರ ಕತಿ. ಇಷ್ಟೆಲ್ಲ ಇರ್ತತನ್ರಿ? ನೋಡವ, ನಮ್ಮ ದೇಶದಾಗ ಮಾತ್ರ ಐತಿ, ಹೊರಗಿನ ದೇಶದಾಗ ಐತೋ ಬಿಟ್ಟೈತೋ ಗೊತ್ತಿಲ್ಲ. ಆದ್ರೆ ಬೇರೆ ನಮ್ಮ ಉತ್ತರ ಕರ್ನಾಟಕದಾಗ ಹಿಂಗತಿ ಐತಿ. ಯಾರ ಮನೆ ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಅದನ್ನು ನಮ್ಮ ಮನೆಯಾಗ ಕೂಡ ಹಿಂಗತಿ ಮಾಡ್ತಾರೆ. ನಿಮ್ಮ ಮನೆಯಾಗೂ ಹಿಂಗೆ ಮಾಡ್ತಾರನ ಅಂತೇಳಿ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ನಮ್ಮ ಮನೆಯಾಗ ಕೂಡ ಹಿಂಗೆ ಮಾಡ್ತಾರ್ರಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಐತೋ ಸುಳ್ಳು ಐತೋ ಗೊತ್ತಿಲ್ಲರಿ. ಏನೋ ನಮ್ಮ ಕಲ್ಪನೆ ಅನ್ನಬಹುದು, ನಂಬಿಕೆ ಅನ್ನಬಹುದು, ಹೇಳೋಕ್ಕಾಗಂಗಿಲ್ಲ. ಆದ್ರೆ ಅಂತಿರ್ತಾರೆ. ಈ ಚರಿಗೆ ನೀರು ಹಾಕಿಟ್ಟಿರ್ತಾರಲ್ರಿ, ಅದ್ರಾಗಿನ ನೀರು ಭಾಳ ಕಡಿಮೆ ಆಗಿದ್ದು ಅಂದ್ರೆ ಶಟಿಗವ್ವ ಚಲೋ ಅಂತಾಗ ಹಣೆ ಬರ್ದಾಳ ಅಂತ ಅರ್ಥಂತ್ರಿ. ಇದನ್ನ ನಮ್ಮಮ್ಮ ಹೇಳ್ತಿದ್ದರಿ. ನೀರು ಸ್ವಲ್ಪ ಕಡಿಮೆ ಆಗಿದ್ದು ಅಂದ್ರೆ ಶಟಿಗವ್ವ ಚಲೋತಾಗ ಹಣೆ ಬರ್ದಿಲ್ಲ ಅಂತೇಳಿ ಅಂತಿದ್ದರಿ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೋ ಅದನ್ನು ನಮ್ಗೆ ಕಮೆಂಟ್ನ್ಯಾಗ ತಿಳಿಸ್ರಿ. ಅಂದ್ರೆ ನಮಗೂ ಗೊತ್ತಾಗತ್ತೆ ಯಾವ್ಯಾವ ಕಡೆ ಹೆಂಗೆ ಮಾಡ್ತಾರಂತೇಳಿ. ಬರೋಣ್ರಿ. ಸರ್ವೇ ಜನ ಸುಖಿನೋ ಭವಂತು.